ಮೂರ್ತಿಗೆ ಅಂಗನ್ಯಾಸ ವಿಧಿಗಳು ಇಲ್ಲಿ ನೆರವೇರ್ತಾ ಇದೆ. ಜಿನಬಿಂಬದ ಒಂದೊಂದು ಅಂಗದಲ್ಲಿ ಕೂಡ ಒಂದೊಂದು ಮಂತ್ರವನ್ನ ಇಲ್ಲಿ ನ್ಯಾಸವನ್ನ ಮಾಡ್ತಕ್ಕಂಥ ವಿಧಿ ಪ್ರಚಲಿತದಲ್ಲಿರ್ತದೆ. ಇಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಅಕ್ಷರಗಳನ್ನ ಜನಬಿಂಬದ ಅಂಗದ ಮೇಲೆ ಬರೀತಾ ಇರ್ತಾರೆ. ಆ ಸರ್ವ ಅಂಗಗಳಲ್ಲಿ ಕೂಡ ಶಕ್ತಿ ತುಂಬಿಕೊಳ್ಬೇಕು. ಸರ್ವ ಎಲ್ಲ ಶ್ರಾವಕ ಶ್ರಾವಕಿಯರು ಕೂಡ ತಾವು ಕುಳಿತಿರುವ ಒಂದು ಸ್ಥಾನದಲ್ಲಿಯೇ ವಿಶೇಷವಾಗಿ ಈ ಒಂದು ವಿಧಿಯ ಜೊತೆಗೆ ತಮ್ಮ ನಮೋಕಾರ ಮಂತ್ರದ ಒಂದು ಶಕ್ತಿ ಕೂಡ ಈ ಬಿಂಬದಲ್ಲಿ ತುಂಬಿಕೊಳ್ಬೇಕು ಅಂತೇಳಿ ತಿಳಿಸ್ತಿದ್ದಾರೆ. ಅಂತ ವಿಶೇಷ ಒಂದು ವಿಧಿ ಈಗಿರ್ತಕ್ಕಂಥ ಮಹತ್ವ ಇದೆ. ಯಾಕೆ ಅಂತ ಹೇಳಿದ್ರೆ ತೀರ್ಥಂಕರರು ಕೇವಲ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡ ನಂತರವಷ್ಟೇ ಅವರು ಉಪದೇಶವನ್ನ ಮಾಡಲಿಕ್ಕೆ ದೀಕ್ಷೆಯ ನಂತರ ಏನು ವನಕ್ಕೆ ಹೋಗಿ ಧ್ಯಾನ ಮಾಡ್ತಾ ಮಾಡ್ತಾ ತಪಸ್ಸನ್ನು ಆಚರಿಸ್ತಿರ್ತಾರೆ. ಗಾತಿ ಜ್ಞಾನ ಕಲ್ಯಾಣ ಪ್ರಾಪ್ತಿ ಆಗ್ತದೆ. ಆ ಕೇವಲ ಜ್ಞಾನ ಕಲ್ಯಾಣ ಪ್ರಾಪ್ತಿ ಆದ ಮೇಲೆ ಸೌಧರ್ಮೇಂದ್ರನ ಅಪ್ಪಣೆಯ ಮೇರೆಗೆ ಕುಬೇರ ಇಂದ್ರನು ಸಮವಸರಣವನ್ನ ರಚನೆ ಮಾಡಿ ಸಮಸ್ತ ಜೀವಿಗಳಿಗೆ ಕೂಡ ಕಲ್ಯಾಣವಾಗ್ತಕ್ಕಂಥ ಜಿನ ಮುಖೋದ್ಭವ ಆ ದಿವ್ಯ ಧ್ವನಿ ಹೊರಗಡೆ ಹೊರಹೊಮ್ಮುತ್ತದೆ. ಅಂತ ಸರ್ವಾಂಗದಿಂದ ಓಂಕಾರ ರೂಪವಾಗಿ ಹೊರಹೊಮ್ಮುವಂತಹ ಆ ದಿವ್ಯ ಧ್ವನಿಯ ವಿಶೇಷ ಅಕ್ಷರಮಾಲೆಗಳನ್ನು ಈ ಒಂದು ಕೇವಲ ತಿಳಿಸ್ತಾರೆ. ಎಲ್ಲರೂ ಕೂಡ ಮನಸ್ಸಿನಲ್ಲಿ ಕೇವಲ ಜ್ಞಾನ ಪ್ರಾಪ್ತ ಚತುರ್ವಿಂಶತಿ ತೀರ್ಥಂಕರೇಭ್ಯೋ ನಮಃ ಅಂತಕ್ಕಂಥ ಮಂತ್ರವನ್ನ ಧ್ಯಾನ ಮಾಡ್ತಾ ಇರಿ. ಇದರಿಂದ ಎಲ್ಲ ನಿಮಗೇನು ಅಜ್ಞಾನ ಈಗಿದೆ ಆ ಎಲ್ಲ ಅಜ್ಞಾನ ದೂರ ಆಗಿ ತಮಗೆಲ್ಲರಿಗೂ ಸುಜ್ಞಾನ ಸಿಗ್ತಕ್ಕಂಥ ಒಂದು ವಿಶೇಷ ದಿನ ಅಂತೇಳಿ ಈ ದಿನದ ಒಂದು ವಿಶೇಷತೆಯನ್ನ ತಿಳಿಸ್ಬೋದು. ಈ ಹೆಸರು ಹೇಳುವ ಹಾಗೆ ಕೇವಲಕ್ಕೆ ನಮಗೆ ನಿಜವಾಗ್ಲೂ ಜ್ಞಾನದ ಅವಶ್ಯಕತೆ ಇರ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೋಬೇಕು. ಈಗ ಎಲ್ಲರೂ ಕೂಡ ನಾವು ಅಜ್ಞಾನಿಗಳೇ ತುಂಬಿಕೊಂಡಿದ್ದೀವಿ. ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಸಮುದ್ರದ ಹಾಗೆ ಇದೆ. ಸಮುದ್ರದ ಹಾಗೆ ಜ್ಞಾನ ಇದೆ. ಈಗೆಲ್ಲ ನಾವೇನು ಎಲ್ಲ ಒಂದು ಪದವಿಗಳನ್ನು ನಾವು ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ, ಎಲ್ಲಕ್ಕಿಂತ ಕಡಿಮೆನೆ ತಿಳ್ಕೊಂಡಿದ್ದೀವಿ. ಇನ್ನೂ ತಿಳ್ಕೊಳ್ಬೇಕಾದಂಥದ್ದು ಸಮುದ್ರದಷ್ಟು ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಈಗ ಎಲ್ಲರೂ ದೊಡ್ಡದಾಗಿ ಓದಿರ್ತಾರೆ, ನಾನು ಅಷ್ಟು ದೊಡ್ಡ ಓದಿದ್ದೀನಿ, ನಾ ಪದವಿ ಪಡೆದಿದ್ದೀನಿ ಅಂತೇಳಿ. ಆದರೆ ನಮ್ಮ ಈ ಕೇವಲ ಜ್ಞಾನದ ಮುಂದೆ ಅದನ್ನು ನೋಡಿದರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ, ಅಷ್ಟು ಚಿಕ್ಕದಾಗಿ ಅನಿಸ್ತದೆ. ಮೂರು ಲೋಕದಲ್ಲಿ ನಡೆಯತಕ್ಕಂಥ ಆ ಎಲ್ಲ ಚರಾಚರ ವಸ್ತುಗಳ ಚಲನವಲವನ್ನು ಏಕ ಸಮಯದಲ್ಲಿ ತಿಳಿದುಕೊಳ್ತಕ್ಕಂಥ ಜ್ಞಾನಕ್ಕೆ ಕೇವಲ ಜ್ಞಾನ ಅಂತ ಹೇಳ್ತಾರೆ. ಅಂಥ ಜ್ಞಾನವನ್ನ ನಾವೆಲ್ಲರೂ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋದೇ ಈ ಒಂದು ಕೇವಲ ಜ್ಞಾನದ ಒಂದು ವಿಶೇಷ ಅಂತ ಹೇಳ್ತಾರೆ. ನಾವು ಜನಿವಾರ ಹಾಕಿಕೊಳ್ಳುವಾಗಲೂ ಕೂಡ ಆ ಕೇವಲ ಜ್ಞಾನ ಎಂಬತಕ್ಕಂಥ ಸಾಮ್ರಾಜ್ಯದಲ್ಲಿ ನಾನು ಯುವರಾಜನಾಗಬೇಕು ಅಂತಕ್ಕಂಥ ಮಂತ್ರದಿಂದ ಆ ಒಂದು ಜನಿವಾರವನ್ನ ಧಾರಣೆ ಮಾಡ್ತಾರೆ. ತಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಈ ಒಂದು ಜನಿವಾರವನ್ನು ಹಾಕಿಸ್ತಿರುವಾಗ ಇಲ್ಲಿ ವಿಶೇಷ ಸೂಚನೆ, ಸೌಧರ್ಮೇಂದ್ರ ದಂಪತಿಗಳು ಎಲ್ಲೇ ಇದ್ರು ಅತಿ ಶೀಘ್ರವಾಗಿ ಈ ಒಂದು ವೇದಿಕೆಯಲ್ಲಿ ಬರಬೇಕು. ವ್ಯವಸ್ಥಾಪಕರು, ಕಮಿಟಿಯ ಸದಸ್ಯರು ಯಾರ ಇದ್ರು ಕೂಡ ಅವರಲ್ಲಿ ಕರೆ ತರಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸೌಧರ್ಮೇಂದ್ರ ದಂಪತಿಗಳನ್ನ ಕರೆ ತರಲಿಕ್ಕೆ ಬೇಗ ವ್ಯವಸ್ಥೆ ಮಾಡ್ಕೋಬೇಕು ಕಮಿಟಿಯವರು. ಹೀಗೆ ನಮ್ಮ ಮಕ್ಕಳಿಗೆ ನಾವು ಶ್ರಾವಕರು ಮಕ್ಕಳಿಗೆ ಅವರು ವ್ರತೋಪದೇಶವನ್ನು ಕೊಡಿಸುವಾಗ, ಜನಿವಾರವನ್ನು ತೋರಿಸುವಾಗ ಕೂಡ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ. ಬ್ರಹ್ಮ ಅಂತ ಹೇಳಿದ್ರೆ ಆತ್ಮ ಅಂತೇಳಿ, ಆ ಆತ್ಮನ ಉಪದೇಶವನ್ನ ಕೊಡ್ತಕ್ಕಂಥದ್ದು ಅಂತ ಹೇಳಿ. ಆತ್ಮ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಪರಮವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ಪಡೆಯತಕ್ಕಂಥ ಒಂದು, ನಾವು ಎಲ್ಲರೂ ಪರಮವಾಗಿರ್ತಕ್ಕಂಥ ಅನಂತ ಸುಖವನ್ನ ಪಡೆಯಲಿಕ್ಕೆ ಏನು ಇಚ್ಛೆ ಮಾಡ್ತಿದ್ದೀವಿ ಅಂತ ಒಂದು ಸ್ಥಾನಕ್ಕೆ ಹೋಗ್ತಕ್ಕಂಥಕ್ಕೆ ಆ ಪರಮ ಆತ್ಮನಾಗಲಿಕ್ಕೆ ನಾವೆಲ್ಲರೂ ಚಿಂತೆ ಮಾಡಬೇಕು ಅಂಥೇಳಿ. ಅದನ್ನು ನಾವು ಯಾವಾಗ ಆರಂಭಿಸಬೇಕು ಅಂತ ಹೇಳಿದ್ರೆ, ನಾವು ಚಿಕ್ಕವರಿರುವಾಗಲೇ ಷೋಡಶೋಪಚಾರ ಅದು ಹೇಳ್ತಾರೆ, ನಾವು 16 ನಾವು ಉಪಚಾರ ಕ್ರಿಯೆಗಳನ್ನು ಮಾಡಬೇಕು, ಸಂಸ್ಕಾರಗಳನ್ನು ಮಾಡಬೇಕು ಅಂಥೇಳಿ. ಅದರಲ್ಲಿ ಬ್ರಹ್ಮೋಪದೇಶ, ವ್ರತೋಪದೇಶವು ಕೂಡ ಒಂದು ಅಂತ ಹೇಳ್ತಾರೆ. ಆ ವ್ರತಗಳನ್ನು ಪಡೆಯತಕ್ಕಂಥದ್ದು. ಅದರಲ್ಲಿ ಯಜ್ಞೋಪವೀತವನ್ನ ಧಾರಣೆ ಮಾಡುವಾಗ ಅಲ್ಲಿ ತಿಳಿಸ್ತಾರೆ. ಯಜ್ಞೋಪವೀತ ಧಾರಣೆ ಮಾಡ್ತಿರುವಾಗ ಅಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೇವಲ ಜ್ಞಾನ ಸಾಮ್ರಾಜ್ಯ. ಈ ಕೇವಲ ಜ್ಞಾನ ಅಂತಕ್ಕಂಥ ಸಾಮ್ರಾಜ್ಯದಲ್ಲಿ ನಾನು
ಯುವರಾಜನಾಗಬೇಕು ಅಂಥೇಳಿ. ಅಂದರೆ ಯುವರಾಜ ಅಂತ ಹೇಳಿದ್ರೆ ಈಗ ಎಷ್ಟು ವಿಶೇಷ ಅಂತ ಹೇಳಿದ್ದಾರೆ ನೋಡಿ. ಸಾಮ್ರಾಜ್ಯದಲ್ಲಿ ಯುವರಾಜನಂತಹ ಪದವಿ ಸಿಗಬೇಕು, ರಾಜನಂತಹ ಪದವಿ ಸಿಗಬೇಕು, ಅಂದರೆ ಸಕಲ ಜ್ಞಾನಕ್ಕೂ ನಾನು ಅಧಿಪತಿಯೇ ಆಗಬೇಕು ಅಂತಕ್ಕಂಥ ಭಾವನೆ ಇಲ್ಲಿ ನಡೀತಾ ಇರ್ತದೆ. ನಾವೆಲ್ಲರೂ ಕೂಡ ಸುಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೆರೆದಂತಹ ಸಮಸ್ತ ಸದ್ಧರ್ಮ ಶ್ರಾವಕ ಶ್ರಾವಕಿಯರು ಮೌನವಾಗಿದ್ದು ಮಹಾಮಂತ್ರ ನಮೋಕಾರವನ್ನು ವಿಶೇಷವಾಗಿ ನಾವು ನಮೋಕಾರ ಮಂತ್ರವನ್ನು ಧ್ಯಾನ ಮಾಡ್ತಾ ಕುತ್ಕೋಬೇಕು. ಯಾರು ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಎಲ್ಲರ ಮಂತ್ರದ ಜೊತೆಗೆ ನಿಮ್ಮ ನಮೋಕಾರ ಮಂತ್ರದ ಒಂದು ಪ್ರಭಾವ ಕೂಡ ಈ ಮೂರ್ತಿಯ ಮೇಲೆ ಬೀಳಿ ಎಲ್ಲರಿಗೂ ಕೂಡ ಅದರ ವಿಶೇಷತೆ ಕೂಡ ಇಲ್ಲಿ ಪ್ರಭಾವ ಆಗಲಿ ಅಂತ ತಮಗೆಲ್ಲರಿಗೂ ತಿಳಿಸ್ತಿದ್ದೀವಿ. ಯಾರೋ ಚಪ್ಪಲಿಗಳನ್ನು ಹಾಕೋತಾ ಈ ವಿಧಿಯಲ್ಲಿ ಎಲ್ಲರೂ ಕೂಡ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಧಿಯಲ್ಲಿ ಸಹಕರಿಸಬೇಕು. ಬಲಿ ಏನಂತ ಸಿದ್ಧ ಪರಮೇಶ್ವರಿ ಭಗವಾನಕ್ಕೆ स्वस्ति श्री लक्ष्मी सेन जी भट्टारक कोल्हापुर, जिन्होंने धर्म की रक्षा में बहुत योगदान दिया। कोल्हापुर मठ के स्वस्ति भट्टारक जी हमारे मध्य में पधारे हुए हैं। साथ में मेल चित्तांबर मठ के लक्ष्मी सेन स्वामी जी होमचा क्षेत्र से, क्या नाम, देवेंद्र कीर्ति स्वामी जी कम्मरहली मठ से, भानु कीर्ति स्वामी जी एनआरपुर मठ के लक्ष्मी सेन जी महाराज, सोना मठ के भट्ट अकलंक, यहाँ पर स्वामी जी पधारे हैं। और कहाँ महाराज जी, कनकगिरी लक्ष्मी सेन जी भट्टारक का मुझे बड़ा आशीर्वाद है महाराज जी, बहुत आशीर्वाद। टकराई और दोनों बार आई, बीमार थे फिर भी आई। हम बहुत उनका उपकार मानते हैं, बहुत। और सरल स्वभाव करेंगे। हाँ, अभी साया रमणा यारा लक्कण में अंत सिद्धानम मूलोत्तर पैडीनम बंदोदय सत्यकम उमुक्का मंगल भूदा सिद्धा अष्टगुणातीत संसारा अष्टवीय कम मेले सीधी भूदा निरंजना निच्चा अष्टगुणाकृत किच्चा लोयज्ञ निवासिनो सिद्धा सिद्धा न चट्टमला विशुद्ध लद्ध सद्भावा तहु असिर से हरिया पचेतु बढ़ारिया सब्बी गमना गमन विमुक्के बेड़िए कम पैड़ी संसाराम सासा संपत्ति सम्मणाण समदंसण समचर्जुत्ताणम अट्टवीयकम विपमुक्काणम अट्टगुण संपन्नाणम अट्टलोयेड्यमत्ताणम वैयट्येणम याम तव सिद्धाणम नय सिद्धाणम संजम सिद्धाणम चर सिद्धाणम अतीतानागतवटमान सिद्धालय चित्त सिद्धाणम सिद्धाणम अंचकालम अंचेमि पूजेमि बन्नामि नमस्सामि दुक्कौ कमक्कौ बोलाओ। सम्मत्तनानदन सुनवीर्य सुहं तेव गैनम गुरुलघुम भावम अट्टगुणां सिद्धानम। ओम नमो सिद्धाणम भगवान स्वयंभू रत्न सुवृष्टि भवति भवति नमः स्वाहा। उस वेदी तक चले जाओ, उस वेदी तक। प्रभु आहार विहार करते करते काफी दिन बीत चुके, ध्यान करते थे और ध्यान के माध्यम से अंतरंग तप और बाह्य तपों के माध्यम से केवल ज्ञान रूपी लक्ष्मी को प्राप्त करने का प्रयास कर रहे हैं। 6 प्रकार के तप होते, 6 प्रकार के तप होते हैं। प्रभु तप में लीन हो रहे हैं, उनकी यहाँ पूजा हो रही है। ಕೇವಲ ಜ್ಞಾನ ಕಲ್ಯಾಣವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂಥೇಳಿ ಭಗವಂತ ಏನು ತಪದಲ್ಲಿ ಲೀನರಾಗಿದ್ದಾರೆ ಅಂತ ಒಂದು ಭಗವಂತರ ಒಂದು ಕ್ರಿಯೆಗಳು ಇಲ್ಲಿ ವಿಧಿಗಳು ನಡೀತಾ ಇದೆ. ಅರ್ಘ್ಯ ತಗೊಳ್ಳಿ.
कुछ सारे से यहाँ पर बाह्याभ्यंतर भेदोद्वित्ता तत्रापि षड्भेदकम बाह्याभ्यंतर में त्वमेव प्रत्युहे निर्णाचनात् भक्षाभावत दूनिता वृत्परे संख्यान षट शासनाम ಮೂರ್ತಿ ಮೇಲೆ ಇಲ್ಲಿ ಮಾಡಲಾಗ್ತಾ ಇದೆ. ಆ ಸಂಸ್ಕಾರವನ್ನ ಇಲ್ಲಿ ಮೂರ್ತಿಗಳಿಗೆ ಕೊಡಲಾಗ್ತಾ ಇದೆ. सदृष्टि लाभाद पवर्ग लक्ष्मी परंत तत्सबमंते संस्कार ಪಂಚ ಇಂದ್ರಿಯಗಳ ಮೇಲೆ ಒಟ್ಟು 10 ಸಂಯಮಶೀಲ ಸಂಸ್ಕಾರಗಳನ್ನು ಮಾಡ್ತಿದ್ದಾರೆ. ಇದರ 5 ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು 5 ಇಂದ್ರಿಯಗಳ ಮೇಲೆ ಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಈ ಒಂದು ಸಂಸ್ಕಾರ ಆಗುವಿಕೆ, ಇಂಥ ಅನಂತ ಗುಣಗಳಿಂದ ಆ ಪರಿಣಾಮ ಶುದ್ಧ ಆಗತಕ್ಕಂಥ ಒಂದು ಸಂಸ್ಕಾರವನ್ನ 2 ಸಂಸ್ಕಾರಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ದೇವಿಯ ಮೂರ್ತಿಯನ್ನು ಅಲಂಕರಿಸಿಕೊಂಡಿರುವಂತಹ ಪೆನುಗೊಂಡ ಅಜಿತರಾಟ ಜನಮಂದಿರ ತಮ್ಮೆಲ್ಲರಿಗೂ ಪುಣ್ಯಭಾಗಿಗಳಾಗದೆ ದರ್ಶಿಸಿ ಪುಣ್ಯಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ಮತ್ತೊಂದು ವಿನಂತಿ. ಶ್ರದ್ಧರ್ಮ ಬಂಧುಗಳೇ, 28ನೇ ತಾರೀಕು ಸೀತಾದೇವಿಯ ಸರಸ್ವತಿ ದೇವಿಯ ಮುಂದೆ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ನರಸಿಂಹರಾಜಪುರ ಸಿಂಗನಗದ್ದೆಯ ನಮ್ಮ ಭಟ್ಟಾರಕರ ನೇತೃತ್ವದಲ್ಲಿ ಅಕ್ಷರ ವಿನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಅಕ್ಷರ ವಿನ್ಯಾಸ ಮಾಡುವಂತಹ ತಂದೆ ತಾಯಿಗಳು ಈ ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ. ಇನ್ನೊಂದು ವಿಶೇಷವಾಗಿ ಬೆಂಗಳೂರಿಂದ ಪೆನಗೊಂಡೆಗೆ ಬಸ್ಸಿನ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗುತ್ತದೆ. 3 ದಿನಗಳು ಸಹ ಬಸ್ಸನ್ನು ಏರ್ಪಡಿಸುತ್ತೇವೆ. ಪ್ರತಿ ದಿನವೂ ಬೆಳಗ್ಗೆ 6 ಗಂಟೆಯಿಂದ ಬಸ್ಸಿನಿಂದ ಹೊರಟು 9:30ಗೆ ಪೆನಗೊಂಡೆಗೆ ತಲುಪುತ್ತದೆ. 9:30ಯಿಂದ ಸಂಜೆ 6:30ವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಸಂಜೆ 7 ಗಂಟೆಗೆ ಪೆನಗೊಂಡೆ ಬಿಟ್ಟು ಅನಂತಪುರಕ್ಕೆ ಬೆಂಗಳೂರಿಗೆ ರಾತ್ರಿ 10 ಗಂಟೆಗೆಲ್ಲ ಬಂದು ಸೇರುತ್ತದೆ. ಪ್ರತಿ ಒಬ್ಬರಿಗೆ 350 ರೂಪಾಯಿಯನ್ನು ನಿಗದಿ ಮಾಡಿಸಲಾಗಿದೆ. ಅದಕ್ಕೆ ಅಜಿತ್ ಪ್ರಸಾದ್, ರತ್ನಗಿರಿ ಅಜಿತ ಪ್ರಸಾದ್ ಅವರು ಇದಕ್ಕೆ ಸಂಚಾಲಕರಾಗಿರ್ತಾರೆ. ಅವರ ಫೋನ್ ನಂಬರ್ ಸಹ ತಮ್ಮ ಹತ್ರ ಕೊಡ್ತೇವೆ. ಎಲ್ಲರೂ ಅವ್ರನ್ನ ವಿಚಾರಿಸಿ ತಮ್ಮ ಸೀಟುಗಳನ್ನು ಕಾಯ್ದಿರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಸಧರ್ಮ ಸಮ್ಯಕ್ತ್ವ ಬಂಧುಗಳೇ, ಇವತ್ತು ಭಗವಂತರಿಗೆ ಕೇವಲ ಜ್ಞಾನ ಪ್ರಾಪ್ತವಾಗಿದೆ. ವಿಶೇಷ ಸಮವಸರಣ ಸಭೆಯಿಂದ ತಮ್ಮ ಓಂಕಾರ ದಿವ್ಯ ಧ್ವನಿಯಿಂದ ಭಗವಂತ ಇಡೀ 3 ಲೋಕಕ್ಕೆ ದಿವ್ಯೋಪದೇಶವನ್ನು ನೀಡುವಂತಹ ಸುಸಂದರ್ಭಕ್ಕೆ ಸಾಕ್ಷಿಯಾಗೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಮಹಾನ್ ಸುಯೋಗ ಪ್ರಾಪ್ತವಾಗಿದೆ. ಭಗವಂತನ ಗುರುವಾಣಿಯನ್ನು ತಲುಪಿಸುವಂತಹ ಗುರು ಸ್ವರೂಪರಾದಂತಹ ನಾಡಿನ 6 ಜನ ಭಟ್ಟಾರಕರು ಈ ಒಂದು ಧಾರ್ಮಿಕ ವೇದಿಕೆಯಿಂದ ತಮ್ಮ ಆಶೀರ್ವಚನವನ್ನು ಇದೀಗ ದಯಪಾಲಿಸುವವರಿದ್ದಾರೆ. ಮೊದಲಿಗೆ ಶ್ರೀ ಕ್ಷೇತ್ರ ಸಿಂಹನಗದ್ದೆ ನರಸಿಂಹರಾಜಪುರ ಬಸ್ತಿ ಮಠದ ಶ್ರೀಮದ್ ಅಭಿನವ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ತಮ್ಮ ಪಾವನ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಪೂಜ್ಯರಲ್ಲಿ ಭಕ್ತಿಪೂರ್ವಕ ವಿನಂತಿಯನ್ನು ಸಮರ್ಪಿಸ್ತಾ ಇದ್ದೇವೆ. जय बोलो अनंत अनंत सिद्ध परमेष्टि भगवान की जय बोलो 26 भगवान की. चंद्रप्रभं चंद्रमरीचि गौरम चंद्रद्वितीयं जगदीवकान्तं वंदे विवन्द्यं महतां ऋषीन्द्रम् जिनं जितस्वान्तकषाय बन्धं जिनं जितस्वान्तकषाय बन्धं. ಪ್ರಪ್ರಥಮವಾಗಿ ನಮ್ಮ ಕ್ಷೇತ್ರದ ಮೂಲ ನಾಯಕರಾದಂತಹ ಭಗವಾನ್ ಚಂದ್ರಪ್ರಭ ಸ್ವಾಮಿಯ ಚರಣಗಳಲ್ಲಿ ತ್ರಿವಾರು ನಮೋಸ್ತುಗಳನ್ನು ಅರ್ಪಿಸುತ್ತಾ ಕ್ಷೇತ್ರದ ಮತ್ತು ನಮ್ಮ ಆಚಾರ್ಯರಲ್ಲಿ ಪೂರ್ವಜರಾದಂತಹ ಆಚಾರ್ಯ ಶಾಂತಿಸಾಗರ ಮಹಾರಾಜರ ಚರಣಗಳಲ್ಲಿ ನಮಸ್ಕರಿಸುತ್ತಾ ಕ್ಷೇತ್ರದ ಅಧಿನಾಯಕಿ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಚರಣಗಳಲ್ಲಿಯೂ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಭಟ್ಟಾರಕ ಸ್ವಾಮೀಜಿಯವರಿಗೆ ಇಚ್ಛಾಮೆಯನ್ನು ತಿಳಿಸುತ್ತಾ ವಿಮಾನಪುರದ ಸಮಸ್ತ ಭವ್ಯ ಜೀವಿಗಳೇ ಮತ್ತು ಪರಕ್ಷೇತ್ರದಿಂದ ಆಗಮಿಸಿರ್ತಕ್ಕಂತಹ ಎಲ್ಲ
ಶ್ರಾವಕ ಶ್ರಾವಕಿ ಭವ್ಯ ಪುಣ್ಯಾತ್ಮರೇ, ಇವತ್ತಿನ ದಿನ ಭಗವಂತನ ಪಂಚಕಲ್ಯಾಣವನ್ನು ಬೆಂಗಳೂರು ಮಹಾನಗರಿಯ ಈ ವಿಮಾನಪುರದಲ್ಲಿ ಆಯೋಜನೆಯಾಗಿದ್ದು, ಇಲ್ಲಿವರೆಗೂ ಕಾರ್ಯಕ್ರಮಗಳು ನಿರಂತರಾಯವಾಗಿ ನಡೆದುಕೊಂಡು ಬಂದಿರುತ್ತೆ. ಇವತ್ತಿನ ದಿನ ಭಗವಂತನಿಗೆ ಕೇವಲ ಜ್ಞಾನ ಕಲ್ಯಾಣದ ಒಂದು ಸುದಿನ. ನೀವೆಲ್ಲ ನೂಲು ಹುಣ್ಣಿಮೆಯನ್ನು ಕೇಳಿದಿರಿ. ನೂಲು ಹುಣ್ಣಿಮೆ ಎಲ್ಲ ಪ್ರತಿಯೊಬ್ಬರಿಗೂ ಪರಿಚಿತವಾಗಿರ್ತದೆ. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸೋದರಿಯರಿಗೂ ಬಹಳ ಇಷ್ಟವಾದ ದಿನ. ಯಾಕಂದರೆ ಅವತ್ತಿನ ದಿನ ರಕ್ಷಾಬಂಧನವಾಗಿ ಅವರೆಲ್ಲ ಆಚರಣೆ ಮಾಡ್ತಾರೆ. ಬಂದಿರತಕ್ಕಂತಹ ಶ್ರಾವಕರೆಲ್ಲ ಅವತ್ತಿನ ದಿನ ಯಜ್ಞೋಪವೀತ ಜನಿವಾರವನ್ನು ಧಾರಣೆ ಮಾಡಿರ್ತಾರೆ. ನಮಗೆ ಒಂದು ಜ್ಞಾಪಕ ಬರುತ್ತೆ, ಏನು ಅಂತಂದರೆ, ನಮಗೆ ನಮ್ಮ ಗುರುಗಳು ಸಂಸ್ಕಾರ ಮಾಡ್ತಾಯಿದ್ರು. ಈ ವ್ರತ ಸ್ವೀಕಾರವನ್ನು ಕೊಟ್ಟಾಗ ಅವರು ಒಂದು ಮಂತ್ರವನ್ನು ಹೇಳ್ತಾ ಮಾಡ್ತಾಯಿದ್ರು. ಅದರ ಅರ್ಥ ಏನು ಅಂತ ನಮಗೆ ಗೊತ್ತಾಗಲಿಲ್ಲ. ನಂತರದ ದಿನಗಳಲ್ಲಿ ನಾವು ಗುರುಗಳನ್ನು ಕೇಳಿ ತಿಳ್ಕೊಂಡಿದ್ದಾಗ ಆ ಮಂತ್ರ ಏನಪ್ಪ ಆಗಿತ್ತು, ಆ ಶ್ಲೋಕ ಏನಾಗಿತ್ತು ಅಂತ ಕೇಳಿದರೆ, ಕೇವಲ ಜ್ಞಾನ ಸಾಮ್ರಾಜ್ಯೆ ಯವ್ವರಾಜ ಪ್ರದಾಪ್ತಯೇ ರತ್ನತ್ರಯ ಮಹಾಸೂತ್ರಂ ಕಂಠಾಭರಣಮಸ್ತುಮೆ. ಇದು ಶ್ಲೋಕ ಏನೋ ಒಂದೇ ಒಂದು ಲೈನು ಇಲ್ಲ ಒಂದು ಎರಡು ಲೈನಲ್ಲಿ ಕೂಡ ನಾವು ಹೇಳಿ ಮುಗಿಸಿ ಬಿಡಬಹುದು. ಆದರೆ ಅದರ ಅರ್ಥ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದರೆ, ಕೇವಲ ಜ್ಞಾನ ಸಾಮ್ರಾಜ್ಯ, ಕೇವಲ ಜ್ಞಾನ ಅನ್ನುವ ಒಂದು ಸಾಮ್ರಾಜ್ಯದಲ್ಲಿ ಯುವರಾಜ ಪದವಿ ನನಗೆ ಸಿಗಲಿ, ಅದರಲ್ಲಿ ನಾನು ಒಬ್ಬ ಯುವರಾಜನಾಗಿ ಸೇರಿಕೊಳ್ಳುವಂಥ ಪದವಿ ನನ್ನದಾಗಲಿ ಅಂತ ಈ ರತ್ನತ್ರಯ ಸೂತ್ರವನ್ನು ನಾನು ಕಂಠದಲ್ಲಿ ಧಾರಣೆ ಮಾಡ್ತೀನಿ. ನೀವು ಕಂಠದಲ್ಲಿ ಆ ರತ್ನತ್ರಯ ಸೂತ್ರವನ್ನು ಧಾರಣೆ ಮಾಡಿದ ಕ್ಷಣ ಮಾತ್ರ ನಿಮಗೆ ಕೇವಲ ಜ್ಞಾನ ಸಿಕ್ಬಿಡ್ತು ಅಂತಲ್ಲ, ಆ ರತ್ನತ್ರಯ ಪ್ರತೀಕವಾದಂತಹ ಯಜ್ಞೋಪವೀತವನ್ನು ಕಳಚುವ ಶಕ್ತಿ ನಮ್ಮಲ್ಲಿ ಬರಬೇಕು. ಅದನ್ನು ಕಳಚೋದು ಅಂತಂದರೆ ಎಲ್ಲರೂ ಮಾಡ್ಕೊಳ್ತಾರೆ. ಯಾವ ರೀತಿ? ವ್ರತೋಪದೇಶದ ದಿನ ಮಾತ್ರ ಹಾಕ್ಕೊಳ್ತಾರೆ, ಇಲ್ಲ ನೂಲು ಹುಣ್ಣಿಮೆ ದಿನ ಹಾಕಿ ಮನೇಲಿ ಹೋಗಿ ಒಂದು ಮೊಳೆಗೆ ನೇತು ಹಾಕಿಬಿಡ್ತಾರೆ. ಆ ಥರ ಕಳಚೋ ಶಕ್ತಿ ಅಲ್ಲ, ಅದೇ ಸುಲಭವಾಗಿ ತೆಗಿತಾರೆ. ಕಳಚುವ ಶಕ್ತಿ ಅಂತಂದರೆ ದೀಕ್ಷಾ ಸಂಸ್ಕಾರವಾಗಿ ನಮ್ಮ ಮೈ ಮೇಲಿರ್ತಕ್ಕಂತಹ ಎಲ್ಲ ಬಟ್ಟೆಗಳನ್ನು ತ್ಯಾಗ ಮಾಡಿ ಆ ಯಜ್ಞೋಪವೀತವನ್ನು ಕೂಡ ಅವತ್ತಿನ ದಿನ ನಾವು ಧಾರಣೆ ಮಾಡಿದಂತಹ ಯಜ್ಞೋಪವೀತವನ್ನು ತ್ಯಾಗ ಮಾಡಿದಾಗ ನಾವು ಮೋಕ್ಷ ಮಾರ್ಗದ ಪ್ರಥಮ ಮೆಟ್ಟಿಲನ್ನು ಏರಲಿಕ್ಕೆ ನಾವು ಸಶಕ್ತರಾಗ್ತೇವೆ. ಯಶಸ್ವಿಯಾಗಿ ಮೊದಲನೇ ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಾಗ್ತೇವೆ. ಇನ್ನು ತತ್ವಾರ್ಥ ಸೂತ್ರದ ಮೊದಲನೇ ಸೂತ್ರ ಏನು ಹೇಳ್ತದೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಆ ಮೋಕ್ಷದ ದಾರಿಯಲ್ಲಿದ್ದೇವೆ, ಇನ್ನೂ ಮೆಟ್ಲತ್ತಿಲ್ಲ, ನಾವು ದಾರಿಯಲ್ಲಿದ್ದೇವೆ. ಯಾವಾಗ ನಾವು ಆ ಒಂದು ಕಠಿಣ ವ್ರತ ನಿಯಮಗಳನ್ನು ನಮ್ಮ ಪಾಲನೆಯನ್ನು ಮಾಡಲಿಕ್ಕೆ ಮುಂದಾಗ್ತೇವೆ, ಆಗ ನಾವು ಆ ಒಂದು ಕೇವಲ ಜ್ಞಾನವನ್ನು ಆ ಸಾಮ್ರಾಜ್ಯಕ್ಕೆ ನಾವು ಹೆಜ್ಜೆ ಇಡಲಿಕ್ಕೆ ಇವತ್ತಿನ ದಿನ ಭಗವಂತರಿಗೆ ಯಾವ ರೀತಿ ಕೇವಲ ಜ್ಞಾನ ಸಂಸ್ಕಾರ ನಡೀತಾ ಇದೆ, ಅದೇ ರೀತಿ ಒಂದಲ್ಲ ಒಂದು ದಿನ ನಮಗೂ ಆ ಕೇವಲ ಜ್ಞಾನಗಳು ಪ್ರಾಪ್ತಿಯಾಗಲಿ. ಪಂಚಮ ಕಾಲದಲ್ಲಿ ಸ್ವಲ್ಪ ಕಠಿಣ ಇದೆ. ಅದು ನಮ್ಮ ಭಾವನೆ ಉತ್ಕೃಷ್ಟ ಇಟ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಭಾವನಾ ಭವನಾಶಿನಿ. ನಮ್ಮ ಭವಗಳನ್ನು ನಾಶ ಮಾಡೋದು ಯಾವುದರಿಂದ ಅಂತಂದರೆ ಉತ್ತಮವಾದ ಭಾವನೆಯಿಂದ ಮಾತ್ರ. ಇವ್ರು ಏನಂದರು, ಅವ್ರೇನಂದರು, ಇದೇನಾಯಿತು ಅದೇನಾಯಿತು ಕಿವಿ ಕೊಡದೆ ನಮ್ಮ ಭಾವನೆಯನ್ನು ಉತ್ಕೃಷ್ಟ ಇಟ್ಕೊಂಡು ಹೋದರೆ ಅವರವ್ರ ಕರ್ಮ, ಯಾರೇನು ಮಾಡಲಿಕ್ಕಾಗೋದಿಲ್ಲ. ನಾವು ಎಂಥ ಉತ್ಕೃಷ್ಟ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂತಂದರೆ, ನಮ್ಮ ತಂದೆ ತಾಯಿಯರು ಜೈನರಾದರು, ನಮ್ಮ ತಂದೆ ಜೈನರಾಗಿದ್ದರು, ನಮ್ಮ ತಾಯಿ ಜೈನರಾಗಿದ್ದರು ಅಂದಾಕ್ಷಣ ನಾವು ಜೈನರಾಗ್ತೀವ? ನಾಮಕಾವಸ್ಥೆ, ನಾಮಧಾರಿ ಜೈನರಾಗಿ ಹುಟ್ಟುತ್ತೇವೆ. ನಿಜವಾಗ್ಲೂ ನಾವು ಜೈನರು ಯಾವಾಗಲೂ ಆಗ್ತೀವಿ ಅಂತಂದರೆ ಜಿನನ ಅನುಯಾಯಿಗಳಾದರೆ ಮಾತ್ರ ನಾವು ಜೈನರಾಗ್ತೀವಿ. ಜಿನನ ಅನುಯಾಯಿ ಆಗೋದು ಹೇಗೆ? ಅವರು ಹೇಳಿದಂತಹ ಮಾರ್ಗವನ್ನು ಸ್ವಲ್ಪ ಮಟ್ಟಿಗಾದರೂ, ಪಂಚಮಕಾಲದಲ್ಲಿ ಪೂರ್ತಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಮಟ್ಟಿಗಾದರೂ ನಾವು ಜೈನ ಧರ್ಮವನ್ನು ಆಚರಣೆ ಮಾಡಲೇಬೇಕು. ಇನ್ನು ಧರ್ಮ ಅಂತ ಇದ್ದೀರಲ್ಲ, ಧರ್ಮದಿಂದ ಏನು ಪ್ರಯೋಜನ? ಧರ್ಮ ಅಂದರೆ ಏನು? ಭೂಮಿಯಲ್ಲಿ ಒಂದು ಸುಭಾಷಿತಕಾರರು ಸರಿಯಾಗಿ ಒಂದು ವಾರ್ತೆಯನ್ನು ಹೇಳ್ತಾರೆ.
ಧರತಿ ಉದ್ಧರತಿ ಇತಿ ಧರ್ಮ. ಧರತಿ ಉದ್ಧರತಿ ಇತಿ ಧರ್ಮ. ಈ ಭೂಮಿಯಲ್ಲಿ ನಿಮ್ಮನ್ನು ಯಾವುದು ಉದ್ಧಾರ ಮಾಡ್ತದೆ, ನಿಮ್ಮನ್ನು ಯಾವುದು ಉತ್ಕೃಷ್ಟ ಮಾಡ್ತದೆ, ಅದು ಧರ್ಮ ಅನ್ನಿಸ್ಕೊಳ್ತದೆ. ಯಾವುದರ ಮುಖಾಂತರವಾಗಿ ನೀವು ಧಾರ್ಮಿಕ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತೀರಿ, ಅದಕ್ಕೆ ನಾವು ಧರ್ಮ ಅಂತ ಹೇಳ್ತೇವೆ. ಇನ್ನು ಕೇವಲ ಜ್ಞಾನ ಕಲ್ಯಾಣ ನಾವು ಭಗವಂತನಿಗೆ ಸಂಸ್ಕಾರ ಮಾಡ್ತಾ ಇದ್ದೇವೆ. ಒಂದು ಮೂರ್ತಿಯನ್ನು ಕೂರಿಸಿ ಅದಕ್ಕೆ ಅಂಗನ್ಯಾಸ ಮಾಡಿ ಅಕ್ಷರಾನ್ಯಾಸಗಳನ್ನು ಮಾಡಿ ಅಂಗನ್ಯಾಸ ಮಾಡಿ ಭಗವಂತನಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗೋ ಒಂದು ಸಂಸ್ಕಾರವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಒಂದು ಶಿಲೆಯಲ್ಲಿ ಆ ಭಗವಂತನ ಪ್ರತಿರೂಪವನ್ನು ನಾವು ಬಿಂಬವಾಗಿ ಪರಿವರ್ತಿಸುವಂಥ ಕಾಲ. ಅಂಥ ಒಂದು ಸಂಸ್ಕಾರವನ್ನು ಭಗವಂತನಿಗೆ ಕೊಡಬೇಕಾದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವೇನು ಕೊಡಬೇಕು? ಗುರುಗಳಂದರೆ ಏನು?